ಆಲ್ ಆಫ್ ವೆಲ್ಕಮ್ ಟು ದಿ ದೇಸಾಯಿ ಅಕಾಡೆಮಿ. ಎಲ್ಲರಿಗೂ ದೇಸಾಯಿ ಅಕಾಡೆಮಿಗೆ ಸ್ವಾಗತ. ಸೊ ನಾವು ನಿನ್ನೆ ಲಾಸ್ಟ್ ವಿಡಿಯೋನಲ್ಲಿ ಏನು ಸ್ಟಡಿ ಮಾಡಿದ್ದೇವಪ್ಪ ಅಂದ್ರೆ, ಸೊ ನಾವು ಲಾಸ್ಟ್ ಕ್ಲಾಸ್ನಲ್ಲಿ ದ ಬಾಂಡ್ ಫಾರ್ಮೇಷನ್ ಆಫ್ ಮ್ಯಾಗ್ನೀಷಿಯಮ್ ಕ್ಲೋರೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಬಗ್ಗೆ, ಬಾಂಡ್ ಫಾರ್ಮೇಷನ್ ಬಗ್ಗೆ ಡೀಟೇಲ್ ಆಗಿ ಸ್ಟಡಿ ಮಾಡಿದೆವು. ಸೊ ಟುಡೇ ನಾವು ಇಲ್ಲಿ ಸ್ಟಡಿ ಮಾಡ್ತೀವಪ್ಪ ಅಂತಂದ್ರೆ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್. ಅಗೇನ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪರ್ಪಸ್. ಇದು ಎಕ್ಸಾಮ್ ಪರ್ಪಸ್ ಒಳಗೆ ಬಹಳಷ್ಟು ಇಂಪಾರ್ಟೆಂಟ್ ಟಾಪಿಕ್ ಇದೆ. ಸೊ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್. ಟು ಲರ್ನ್ ಅಬೌಟ್ ದಿ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್ಸ್, ಲೆಟ್ us perform the following activity. To understand the what is ionic compounds and what are the properties of ionic compounds, how to do the activity 3.13. We already studied that what is ionic compound means the transfer of electron from metal to non-metal is called what? Ionic compounds. Now last ವಿಡಿಯೋನಲ್ಲಿ ಸ್ಟಡಿ ಮಾಡಿದ ಹಾಗೆ ionic compounds ಅಂದರೆ ಏನಂತ ಗೊತ್ತದೆ ನಮಗೆ? ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಫ್ರಮ್ ವಾಟ್? ಮೆಟಲ್ ಟು ನಾನ್ ಮೆಟಲ್. ನಾವು ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಆಗ್ಲಿತ್ತು ಇಲ್ಲಿದ್ದು ಮೆಟಲಿಂದ ನಾನ್ ಮೆಟಲಿಗೆ ಎಲೆಕ್ಟ್ರಾನ್ಸ್ಗಳು ಟ್ರಾನ್ಸ್ಫರ್ ಆಗೋ ಫೆನಾಮಿನಾಗ ಏನಂತ ಕರಿಬೋದು ನಾವಲ್ಲಿ? ಅಯಾನಿಕ್ ಕಂಪೌಂಡ್ಸ್ ಅಂತ ಕರಿಬೋದು. ಇನ್ನೊಂದು ನೇಮ್ ಏನದರದು? ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ದಿ ಎಲೆಕ್ಟ್ರೋಕೋವೆಲೆಂಟ್ ಕಂಪೌಂಡ್ಸ್. ಅಗೇನ್ ದಿಸ್ ಆಕ್ಟಿವಿಟಿ, ವಾಟ್ ಈಸ್ ಆಕ್ಟಿವಿಟಿ 3.3, that is how to study here. Take samples of sodium chloride, potassium iodide, barium chloride on any other salt from the science laboratory. You have to take sodium chloride, potassium iodide, barium chloride. Now 3 types of salts ತಗೊಂತ ಹೇಳ್ತಿದ್ದಾರೆ ಅವರು science laboratory. What is the physical state of these salts? So take a small amount of sample on a metal spatula and heat directly in the flame. So you have to take what? Salts and we have to heat in the water in the upper part of the flame. In this is called as the water spatula. In that spatula you have to take sodium chloride, potassium iodide and barium chloride. ಈ ಸ್ಪೆಚುಲಾ ಒಳಗೆ ಇದಕ್ಕೆ ಏನಂತ ಕರಿತೇವೆ ನಾವು ಅಲ್ಲಿ? ಸ್ಪೆಚುಲಾ ಅಂತ ಕರಿತೇವೆ. ಸೊ ಇದು ಸ್ಪೆಚುಲಾ ಒಳಗೆ ನಾವು ಬೇರಿಯಮ್ ಸಾಲ್ಟ್ ಆಗಿರ್ಬೋದು, ಪೊಟ್ಯಾಷಿಯಮ್ ಅಯೋಡೈಡ್ ಆಗಿರ್ಬೋದು ಮತ್ತು ಸೋಡಿಯಂ ಕ್ಲೋರೈಡ್ ಸಾಲ್ಟ್ ತೊಗೊಂಡು ನಾವು ಫ್ಲೇಮಲ್ಲಿ ಇಟ್ಟಾಗ ಅದಕ್ಕೆ ಹೀಟ್ ಮಾಡಿದಾಗ ಏನು ಅಬ್ಸರ್ವ್ ಆಗ್ತಾ ಅಂತ ಸ್ಟಡಿ ಮಾಡಬೇಕು. What did you observe? Did the samples impart any color to the flame? Does these compounds melt? Again you have to observe these are melting and they will changes its color. You have to observe here. ಅದ್ರ ಮೇಲೆ ಇಟ್ಟಾಗ ಅದ್ರ ಕಲರ್ ಚೇಂಜ್ ಆಗ್ತದ ಅಥವಾ ಮತ್ತು ಅದು ಮೆಲ್ಟ್ ಆಗ್ತದೆ ಅಂತ ನಾವು ಸ್ಟಡಿ ಮಾಡ್ಬೇಕು. And try to dissolve in the samples in water, petrol and kerosene. They are soluble. Again you have to test these samples with they are dissolved in kerosene, water or ಪೆಟ್ರೋಲ್. ಸೊ ಯು ಹ್ಯಾವ್ ಟು ಕನ್ಕ್ಲೂಡ್ ದ್ಯಾಟ್. ಸೊ ಆಮೇಲೆ ಏನಾಗ್ತದೆ ಇಲ್ಲಿ ಇವೆಲ್ಲ ಎಲಿಮೆಂಟ್ಸ್ಗಳು ವಾಟ್ರ್ ಒಳಗೆ, ಪೆಟ್ರೋಲ್ ಒಳಗೆ, ಕೆರೋಸಿನ್ ಒಳಗೆ ಡಿಸಾಲ್ವ್ ಆಗ್ತಾವೆ ಅಥವಾ ಸಾಲ್ಯುಬಲ್ ಆಗ್ತಾವೆ ಅಥವಾ ಇನ್ಸಾಲ್ಯುಬಲ್ ಆಗ್ತಾವೆ ಅಂತ ಸ್ಟಡಿ ಮಾಡಬೇಕು. ಮೇಕ್ ಎ ಸರ್ಕ್ಯೂಟ್ ಶೋನ್ ಇನ್ ದಿ ಫಿಗರ್ 3.8. ಇನ್ಸರ್ಟ್ ದಿ electrodes into a solution of one salt. What do you observe? Test the other salt samples to in this manner. Again this solution, this diagram is called as testing the conductivity of salt solution. Again this is a very important diagram. It will ask for the 2 marks. So testing the conduction of electricity, testing the conductivity of what? Salt solution. So salt solution, testing the conductivity of salt solution, that carry the 2 marks. ಇದು ಡಯಾಗ್ರಾಮ್ ಭಾಳಷ್ಟು ಇಂಪಾರ್ಟೆಂಟ್ ಅದ. 2 ಮಾರ್ಕ್ಸ್ ಎಕ್ಸಾಮ್ನಾಗ ಕೇಳ್ತಿರ್ತಾನೆ. ಸೊ ಏನಂತ ಹೇಳಿದಲ್ಲಿ ಕ್ವಶನ್ ಏನು ಮಾಡೋದು? ಸಾಲ್ಟ್ ಸೊಲ್ಯೂಷನ್ ವಿ ಆಡೆಡ್ ಟು ದಿಸ್ ಇನ್ ದಿಸ್ ಸೊಲ್ಯೂಷನ್ ಆ್ಯಂಡ್ ಯು ಹ್ಯಾವ್ ಟು ಟೆಸ್ಟ್ where these solutions conduct electricity or not. ನಾವು ಸೊಲ್ಯೂಷನ್ ಇದ್ರಾಗ ಬೀಕರ್ ಒಳಗೆ ಹಾಕಿ ಎಲೆಕ್ಟ್ರೋಡ್ಸ್ಗಳು ಇವೇನಂತ ಗ್ರಾಫೈಡ್ ಎಲೆಕ್ಟ್ರೋಡ್ಸ್ಗಳು ಅಂತ ಕರಿತೀವಿ. ಎಲೆಕ್ಟ್ರೋಡ್ಸ್ಗಳು ಏನಾಗ್ತದೆ, ನಾವು ಕನೆಕ್ಷನ್ ಕೊಟ್ಟಾಗ ಈ ಬಲ್ಪ್ ಗ್ಲೋ ಆಗ್ತದೆ, ಗ್ಲೋ ಆಗಲ್ಲ ಅಂತ ಟೆಸ್ಟ್ ಮಾಡಬೇಕು. ಬಲ್ಪ್ ಗ್ಲೋ ಆಗ್ತಂದ್ರೆ ಏನು ಮೀನಿಂಗ್ ಆಗ್ತದೆ? ದೇ ವಿಲ್ ಕಂಡಕ್ಟ್ ದಿ ಎಲೆಕ್ಟ್ರಿಸಿಟಿ. ಬಲ್ಪ್ ಈಸ್ ನಾಟ್ ಗ್ಲೋ ಮೀನ್ಸ್ ಇಟ್ ಈಸ್ ಕಾಲ್ಡ್ as the what? The solution not does not conduct the electricity. ಈ ಸೊಲ್ಯೂಷನ್ ಹಾಕಿದಾಗ ಗ್ರಾಫೈಡ್ ಥ್ರೂ ಇಲ್ಲಿ ಬಲ್ಪ್ ಗ್ಲೋ ಆಯ್ತಪ್ಪ ಅಂತಂದ್ರೆ ಏನಂತ ಹೇಳ್ಬೋದು ನಾವಲ್ಲಿ?
these solutions ಇವೆಲ್ಲ ಸೊಲ್ಯೂಷನ್ಸ್ಗಳು ಸಾಲ್ಟ್ ಸೊಲ್ಯೂಷನ್ಸ್ಗಳು ಏನವ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದು. ಬಲ್ಬ್ ಡಸ್ ನಾಟ್ ಗ್ಲೋ ಆಯಿತು, ಬಲ್ಬ್ ಗ್ಲೋ ಆಗಿಲ್ಲಪ್ಪ ಅಂದರೆ ಏನಂತ ಹೇಳ್ಬೋದು, ಬ್ಯಾಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂತ ಹೇಳ್ಬೋದು. ಸೊ ಈಗ ನಾವಲ್ಲಿ ಬರೀ ಸಾಲ್ಟ್ ಸೊಲ್ಯೂಷನ್ಸು ಇಲ್ಲಿ ನೋಡ್ರಿ ಈ ಮೆಲ್ಟಿಂಗ್. ಸೊ ಇಟ್ ಈಸ್ ಇನ್ ದಿ ಗಿವನ್ ದ್ಯಾಟ್ ಸೊ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಆಫ್ ಸಮ್ ionic compound sodium chloride. So melting point and boiling point. So lithium chloride, these are the what they are given as the what melting point and boiling point. Calcium chloride, calcium oxide, and magnesium chloride, these are what a melting point and these are called as what a boiling point of these compounds. So this is a very important diagram, 2 marks. ಸೊ ಇಟ್ ವಿಲ್ ಆಸ್ಕ್ ಫಾರ್ ದಿ 2 marks. ಇದು ಡಯಾಗ್ರಾಮ್ ಏನಾಗ್ತದೆ 2 marks ಒಳಗೆ ಕೇಳ್ತಿರ್ತಾನೆ ನಿಮ್ಮ ಎಕ್ಸಾಮ್ ಒಳಗೆ. ಸೊ ಇದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿರಿ. ಇಟ್ ವಿಲ್ ಬಿ ಆಸ್ಕ್ಡ್ ಫಾರ್ 2 marks. ಡೂ ಪ್ರಾಕ್ಟೀಸ್ ಇನ್ ಯುವರ್ ಹೋಮ್. ಓಕೆ, ದಿಸ್ ಡಯಾಗ್ರಾಮ್ ಈಸ್ ವೆರಿ ಇಂಪಾರ್ಟೆಂಟ್. So again major again important topic is that the properties of ionic compound. In exam it may be asked, so write the properties of ionic compound, maybe 2 marks or 3 marks. So what is the properties of ionic compound? Write any 2 properties or write properties of ionic compound means you can write. So what are the property? First is what a physical nature. So what is first property? So first one is a physical nature. So first point is the properties of ionic compound. First point, physical nature. Ionic compounds are solid and are somewhat hard because of the strong force of attraction between positive and negative ions. First point, what is the ionic compounds are strong in nature and hard in nature because they have strong force of attraction between positive and negative ions. These compounds are generally brittle and break into pieces when the pressure is applied. Here first point, ಫಿಸಿಕಲ್ ನೇಚರ್. ಅಯಾನಿಕ್ ಕಂಪೌಂಡ್ಸ್ಗಳು ಯಾವಾಗಲೂ ಫಿಸಿಕಲ್ ನೇಚರ್ ಏನಿರ್ತಾವೆ, ಹಾರ್ಡ್ ಆ್ಯಂಡ್ ಸಾಲಿಡ್ ಇರ್ತಾವೆ. ಎದಕ್ಕಪ್ಪ ಅಂದ್ರೆ ಬಿಕಾಸ್ದಲ್ಲಿ ಏನದ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ವಾಟ್ ಪಾಸಿಟಿವ್ ಅಯಾನ್ ಆ್ಯಂಡ್ ನೆಗೆಟಿವ್ ಅಯಾನ್. ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ಸ್ ಒಳಗೆ ಏನು ಭಾಳ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸ್ ಇರೋದ್ರಲ್ಲಿಂತ ಅಯಾನಿಕ್ ಕಂಪೌಂಡ್ಸ್ಗಳು ಯಾವ ಸ್ಟೇಟ್ನಾಗ ಇರ್ತಾವೆ, ಸಾಲಿಡ್ ಸ್ಟೇಟ್ನಾಗ ಇರ್ತಾವೆ ಅಂತ ಹೇಳ್ಬೋದು. ಸೊ ದ ಅಯಾನಿಕ್ ಕಂಪೌಂಡ್ಸ್ ಹ್ಯಾವಿಂಗ್ ವಾಟ್ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ positive ion and negative ions. So they are what solid in nature and they are harder in nature. So these compounds are generally brittle and break down into pieces when pressure is applied. Again when we apply the pressure on them means it will be broken down into small pieces. ನಾವು ಫೋರ್ಸ್ ಅಪ್ಲೈ ಮಾಡಿದೆವಪ್ಪ ಅಂತಂದ್ರೆ ಅವು ಏನಾಗ್ತಾವೆ, ಮಟೀರಿಯಲ್ಸ್ಗಳು ಅಯಾನಿಕ್ ಕಂಪೌಂಡ್ಸ್ಗಳು ಸ್ಮಾಲ್ ಪೀಸ್ ಆಗಿ ಬ್ರೇಕ್ ಡೌನ್ ಆಗ್ತಾವೆ ಅಂತ ಹೇಳ್ಬೋದು. ಸೊ ಹಾಗೇನು ಇನ್ನೊಂದು ಒಂದು ಕ್ವಶನ್ ಏನಂತ ಕ್ಯಾರಿ ಆಗ್ಬೋದಪ್ಪ ಇಲ್ಲಂದ್ರೆ, ಸೊ why ionic compounds are solid in nature means, so why ionic compounds are solid in nature means you can write because so the strong force of attraction between the positive and negative ions, this is why the ionic compounds are solid in nature. So simply one more question they will ask, why ionic compounds are solid in nature means you can write because of ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ದಿ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಅಯಾನ್ಸ್. ಇಲ್ಲಿ 1 ಮಾರ್ಕ್ಸಿಗೆ ಕ್ವಶನ್ ಏನು ಕೇಳ್ಬೋದಪ್ಪ ಅಂದ್ರೆ, ಅಯಾನಿಕ್ ಕಂಪೌಂಡ್ಸ್ಗಳು ಎದಕ್ಕೆ ಸಾಲಿಡ್ ಸ್ಟೇಚರ್ನಾಗವ, ಸಾಲಿಡ್ ಸ್ಟೇಟ್ ಆಫ್ ನೇಚರ್ನಾಗದ ಅಂತ ಕೇಳಿದಾಗ ಏನಂತ ಬರೀತೀರಿ, ಅದ್ರ ಅವ್ರ ಅಯಾನಿಕ್ ಕಂಪೌಂಡ್ಸ್ ಒಳಗೆ ಏನದ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಯಾವ ಚಾರ್ಜ್, ಪಾಸಿಟಿವ್ ಚಾರ್ಜ್ ಮತ್ತು ನೆಗೆಟಿವ್ ಚಾರ್ಜ್. ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಇದ್ರೊಳಗೆ ಪಾಸಿಟಿವ್ ಚಾರ್ಜ್ ಮತ್ತು ಅಥವಾ ಪಾಸಿಟಿವ್ ಅಯಾನ್ ಅಥವಾ ನೆಗೆಟಿವ್ ಅನ್ಸೋಳ ಸ್ಟ್ರಾಂಗ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಫೋರ್ಸ್ ಇರೋದ್ರಲ್ಲಿಂತ ಅಯಾನಿಕ್ ಕಂಪೌಂಡ್ಸ್ಗಳು ಯಾವ ಸ್ಟೇಟ್ನಾಗವ, ಸಾಲಿಡ್ ಇನ್ ನೇಚರ್ ಅವ ಅಂತ ಬರಿಬೋದು. ಸೊ ದಿಸ್ ಫಸ್ಟ್ ಪಾಯಿಂಟ್. ಸೊ ಸೆಕೆಂಡ್ ಪಾಯಿಂಟ್, melting point and boiling point. So melting point and boiling point, second point. First physical nature, second point melting and boiling point. Ionic compounds have high melting point and boiling point. Again second point, melting point and boiling point of ionic compounds are very high. This is because considerable amount of energy is required to break the strong inter-ionic attraction. So
Again, what is second point? Ionic compounds are having high melting point and boiling point. High melting point and what boiling point, because they require considerable amount of energy to break the strong interionic attractions. So that is why they are having high melting point and boiling point. ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ಸ್ ಅಯಾನಿಕ್ ಕಂಪೌಂಡ್ಸ್ಗಳ್ದು ಯಾವಾಗಲೂ ಏನಾಗ್ತದೆ ಹೈ ಇರ್ತದೆ. ಯಾಕೆ ಹೈ ಇರ್ತವಪ್ಪ ಅಂದ್ರೆ ಅವು ಬಾಂಡ್ ಬ್ರೇಕ್ ಮಾಡ್ಲಿಕ್ಕೆ ಏನಾಗ್ತದೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗ್ತದೆ. ಅದಕ್ಕೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗ್ತದಪ್ಪ ಅಂತಂದ್ರೆ ಅವು ಇಂಟರ್ ಅಯಾನಿಕ್ ಫೋರ್ಸ್ ಏನದ ಅಂದ್ರೆ ಇನ್ನರ್ ಬಾಂಡ್ ಏನದ ಅಥವಾ ಅಟ್ರಾಕ್ಷನ್ ಏನು ಫೋರ್ಸ್ ಅದಲ್ಲ, ಟೂ ಮಾಲಿಕ್ಯೂಲ್ಸ್ ನಡ್ಬರ್ಕ ಭಾಳಷ್ಟು ಸ್ಟ್ರಾಂಗ್ ಆಗಿರೋದ್ರಿಂದ ಏನಾಗ್ತದೆ ನಮಗೆ ಅದು ಬ್ರೇಕ್ ಮಾಡಬೇಕಿತ್ತಂದ್ರೆ ಲಾಟ್ ಆಫ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗ್ತಂದ್ರೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ಬೇಕಾಗೋದ್ರಲ್ಲಿಂತ ಅದು ಬಾಂಡ್ ಬ್ರೇಕ್ ಮಾಡಲಿಕ್ಕೆ ಎನರ್ಜಿ ಜಾಸ್ತಿ ಬೇಕು. ಅದ್ರ ಸಲಕ ಆ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಇರೋದು ಅಯಾನಿಕ್ ಕಂಪೌಂಡ್ಸ್ದು ಗ್ರೇಟರ್ ಅದ ಅಂತ ಹೇಳ್ಬೋದು. ಸೊ ಪ್ರಾಪರ್ಟೀಸ್ ಆಫ್ ಅಯಾನಿಕ್ ಕಂಪೌಂಡ್, ಸೆಕೆಂಡ್ ಪಾಯಿಂಟ್ ವಾಟ್ ಈಸ್ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸೊ ಪ್ರಾಪರ್ಟೀಸ್ ಆಫ್ ionic compound, second point what is ionic compounds having what high melting point and boiling point. So because of why they are having high melting point and boiling point means they have strong interionic force of attraction. ಅವು ಯಾಕೆ ಹೈ ಮೆಲ್ಟಿಂಗ್ ಪಾಯಿಂಟ್ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಅವಪ್ಪ ಅಂತಂದ್ರೆ ಏನಂತ ಹೇಳ್ಬೋದು, ಅದ್ರ ನಡ್ಬರ್ಕ್ ಅಥವಾ ಟು ದೇ ಹ್ಯಾವಿಂಗ್ ವಾಟ್ ಸ್ಟ್ರಾಂಗ್ ಇಂಟರ್ಅಯಾನಿಕ್ ಫೋರ್ಸ್. ಸ್ಟ್ರಾಂಗ್ ಇಂಟರ್ಅಯಾನಿಕ್ ಫೋರ್ಸ್ ಇರೋದ್ರಲ್ಲಿಂತ ಏನಾಗದ ಹೈ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್. ಅಗೇನ್ ಒನ್ ಮಾರ್ಕ್ ಕ್ವಶನ್ ಏನು ಬರ್ಬೋದಪ್ಪ ಇಲ್ಲ ಅಂತಂದ್ರೆ why ionic compounds are having high melting point and boiling point means you can write the answer for that question. This is because considerable amount of energy is required to break the strong interionic attraction. This is the answer for that question. ಯಾಕೆ ಅಯಾನಿಕ್ ಕಂಪೌಂಡ್ಸ್ಗಳು ಹೈ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಅಪ್ಪ ಅಂದರೆ ಏನಂತ ಬರೀತೀರಿ, ದಿಸ್ ಈಸ್ ಬಿಕಾಸ್ ಕನ್ಸಿಡರಬಲ್ ಅಮೌಂಟ್ ಆಫ್ ಎನರ್ಜಿ ಇಸ್ ರಿಕ್ವೈರ್ಡ್ ಟು ಬ್ರೇಕ್ ದಿ ಸ್ಟ್ರಾಂಗ್ ಇಂಟರ್ಅಯಾನಿಕ್ ಫೋರ್ಸ್, ಇಂಟರ್ಅಯಾನಿಕ್ ಅಟ್ರಾಕ್ಷನ್ ಇಸ್ ದಿ ಆನ್ಸರ್ ಫಾರ್ ದಟ್. ಇದು ಇಷ್ಟು ಬರ್ದಿರಪ್ಪ ಅಂದ್ರೆ ನಿಮ್ಗೆ 1 ಮಾರ್ಕ್ಸ್ ಸಿಗ್ತಾ. Next, third point is solubility. Electrocovalent compounds are same. Electrocovalent compounds are ionic compounds are same only. Are generally soluble in water and insoluble in solvents such as kerosene, petrol, etc. So remember that electrocovalent compounds are ionic compounds are soluble in what? Water only. They are soluble in water and insoluble in what? Kerosene and petrol, etc. So they are insoluble in petrol and kerosene. They are soluble in water. Ionic compoundsಗಳು ಎದ್ರಾಗ ಸಾಲ್ಯುಬಲ್ ಆಗ್ತಾವೆ, ವಾಟರ್ ಒಳಗೆ ಸಾಲ್ಯುಬಲ್ ಆಗ್ತಾವೆ, ಇನ್ಸಾಲ್ಯುಬಲ್ ಎದ್ರಾಗ ಆಗ್ತಾವೆ. ಸೊ ಪೆಟ್ರೋಲ್ ಒಳಗೆ ಮತ್ತು ಕೆರೋಸಿನ್ ಒಳಗೆ ಇನ್ಸಾಲ್ಯುಬಲ್ ಆಗ್ತದೆ, ವಾಟರ್ ಒಳಗೆ ಏನಾಗ್ತವೆ ಸಾಲ್ಯುಬಲ್ ಆಗ್ತವೆ. ರಿಮೆಂಬರ್ ದೇರ್ ಥರ್ಡ್ ಪಾಯಿಂಟ್. ಓಕೆ, ನೆಕ್ಸ್ಟ್ ಫೋರ್ತ್ ಪಾಯಿಂಟ್, ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ. ದ ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ, the conduction of electricity through a solution involves the movement of charged particles. Any solution that conduct the electricity means there is a motion of what? Ions. There is a motion of ions. ಯಾವುದೇ ಒಂದು ಸೊಲ್ಯೂಷನ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗಬೇಕಾಗಿತ್ತು ಅಂದ್ರೆ ಅದರಲ್ಲಿ ಏನು ಮೂಮೆಂಟ್ ಆಗಬೇಕು, ಅಯಾನ್ಸ್ಗಳ ಮೊಮೆಂಟಮ್ ಆಗಿರಬೇಕು, ಅಯಾನ್ಸ್ಗಳು ಮೂವ್ ಆಗ್ತಿರಬೇಕು. ಸೊ ಅಯಾನ್ಸ್ಗಳು ಮೂವ್ ಆಗ್ತಪ್ಪ ಅಂದ್ರೆ ಅದು ಡೆಫಿನೆಟ್ಲಿ ಏನು ಕಂಡಕ್ಟ್ ಮಾಡ್ತದೆ, ಸೊ ಇಟ್ ವಿಲ್ ಕಂಡಕ್ಟ್ ದಿ ಎಲೆಕ್ಟ್ರಿಸಿಟಿ. ಯಾವಾಗಲೂ ಅಲ್ಲಿ ಮೋಷನ್ ಆಗ್ತಿತ್ತು, ಅದರದ್ದು ಅಯಾನ್ಸ್ಗಳು ಮೋಷನ್ ಆಗ್ತಿತ್ತಪ್ಪ ಅಂತಂದ್ರೆ ಅದು ಏನು ಕಂಡಕ್ಟ್ ಮಾಡ್ತದೆ, ಎಲೆಕ್ಟ್ರಿಸಿಟಿ ಡೆಫಿನೆಟ್ಲಿ ಕಂಡಕ್ಟ್ ಮಾಡ್ತಂತ ಹೇಳ್ಬೋದು. So a solution of an ionic compounds in water contains ions which move to the opposite electrodes when electricity is passed through solution. So here, so the solution of an ionic compounds in water. So solution of water, the solution of ionic compounds in water conduct electricity because the ions move opposite ಸೈಡ್ ಆಫ್ ದಿ ಎಲೆಕ್ಟ್ರೋಡ್. ಸೊ ನಾವೇನಾಗ್ತದೆ ಅಯಾನ್ಸ್ ವಾಟರ್ ಒಳಗೆ ಏನಾಗ್ತದೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತಾವೆ ಅಯಾನಿಕ್ ಸೊಲ್ಯೂಷನ್ಸ್ಗಳು. ಎದಕ್ಕಪ್ಪ ಅಂದ್ರೆ ಅಯಾನ್ಸ್ಗಳು ಏನಾಗ್ತದೆ ಅಪೋಸಿಟ್ ಎಲೆಕ್ಟ್ರೋಡ್ ವೇ ಒಳಗೆ ಏನಾಗ್ತದೆ ಮೂವ್ ಆಗ್ಲಿತ್ತೆ ಅಂತ ಹೇಳ್ಬೋದು. ಅಯಾನಿಕ್ ಕಂಪೌಂಡ್ಸ್ in the solid state does not conduct electricity. So remember that very important point. Ionic compound does not conduct electricity in what? Solid state, because momentum of ions in the solid is not possible due to rigid structure. Again very important question, why ionic compounds does not conduct electricity in solid state? Why ionic compounds does not contain
electricity in the solid state means so electrons, ionic compounds in the solid state do not conduct electricity because momentum of ions in the solid is not possible due to their rigid structure. Answer ಏನಂತ ಕೇಳ್ಬೋದಪ್ಪ ಅಂದರೆ ಇಲ್ಲಿ ಅಯೋನಿಕ್ ಕಂಪೌಂಡ್ಸ್ ಸಾಲಿಡ್ ಸ್ಟೇಟ್ನಾಗ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋಲ್ಲ ಏಕಂತ ವೈ ಅಂತ ಕೇಳ್ತಾನೆ. ಸೊ ವೈ ಅಯೋನಿಕ್ ಕಂಪೌಂಡ್ಸ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಸಾಲಿಡ್ ಸ್ಟೇಟ್. ಅದಕ್ಕೆ ಆನ್ಸರ್ ಏನು ಬರೀತೀರಿ ನೀವು ಅಲ್ಲಿ? ಬಿಕಾಸ್ ಮೂಮೆಂಟ್ ಆಫ್ ಅಯಾನ್ಸ್ ಇನ್ ದಿ ಸಾಲಿಡ್ ಈಸ್ ನಾಟ್ ಪಾಸಿಬಲ್. ದ ಮೂಮೆಂಟಮ್ ಆಫ್ ಅಯಾನ್ಸ್ಗಳು ಏನಾಗ್ತದೆ ಅಲ್ಲಿ ಮೂಮೆಂಟೇ ಆಗೋಲ್ಲ. ಅಯಾನ್ಸ್ಗಳು ಮೂಮೆಂಟ್ ಆಗಿದ್ರೆ ಏನಾಗ್ತದೆ ಅಂತ ಹೇಳ್ತಾನೆ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗ್ತಾ. ಬಟ್ ಸಾಲಿಡ್ ಸ್ಟೇಟ್ ಒಳಗೆ ಈ ಅಯಾನ್ಸ್ಗಳು ಏನಾಗೋದಲ್ಲಿ ಈ ಚಾರ್ಜ್ಡ್ ಅಯಾನ್ಸ್ಗಳು ಮೂಮೆಂಟೇ ಆಗಲ್ಲ. ಚಾರ್ಜ್ಡ್ ಅಯಾನ್ಸ್ಗಳು ಮೂಮೆಂಟ್ ಆಗಲ್ಲಾಗ್ಯಾವ ಅಥವಾ ಮೋಷನ್ ಆಗಲ್ಲಾಗ್ಯಾವ ಅಂದ್ರೆ ಏನಾಗ್ತದೆ ಅಲ್ಲಿ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗೋದಿಲ್ಲ. ಎದಕ್ಕೆ ಮೂಮೆಂಟ್ ಆಗೋಲ್ಲಾಗ್ಯದಪ್ಪ ಅಂದರೆ ಸಾಲಿಡ್ ಏನಿರ್ತದೆ ಯಾವಾಗಲೂ ರಿಜಿಡ್ ಸ್ಟ್ರಕ್ಚರ್ ಇರ್ತದೆ, ಅಂದರೆ ಸ್ಟ್ರಾಂಗ್ ಸ್ಟ್ರಕ್ಚರ್ ಇರ್ತದೆ. ದೇರ್ ಇಸ್ ಪಾರ್ಟಿಕಲ್ಸ್ಗಳು ಯಾವಾಗಲೂ ಏನಾಗ್ತಾವಲ್ಲಿ ಕಾಂಪ್ಯಾಕ್ಟ್ಲಿ ಅರೇಂಜ್ಡ್ ಆಗಿರ್ತಾವೆ. ಸೊ ಅಯಾನ್ಸ್ಗಳು ಮೂಮೆಂಟ್ ಏನಾಗ್ತದಲ್ಲ ಪಾಸಿಬಲ್ ಆಗೋದಿಲ್ಲ. ಅದರ ಸಲಕ್ಕೆ ಏನಾಗ್ತದೆ ಸಾಲಿಡ್ ಸ್ಟೇಟ್ ಒಳಗೆ ಏನಾಗ್ತದೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡಲ್ಲ ಯಾವುದು ಅಯಾನಿಕ್ ಕಂಪೌಂಡ್ಸ್ಗಳು. ಸೊ ವೈ ಅಯಾನಿಕ್ ಕಂಪೌಂಡ್ಸ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ಸಾಲಿಡ್ ಸ್ಟೇಟ್ ಮೀನ್ಸ್ ಯು ಕ್ಯಾನ್ ರೈಟ್ ಬಿಕಾಸ್ moments of the ions. So what we can write? So moments of ions in solid state does not possible because they are rigid structure. This much you have to write for the answer for that question. Okay, ಇಷ್ಟೇ ನೀವೇನು ಬಿಕಾಸ್ ಹಿಡ್ಕೊಂಡು ಇಲ್ಲಿ ಹಿಡ್ಕೊಂಡೇನು ಆನ್ಸರ್ ಬರುತ್ತೆ. ಏನು ಕ್ವಶನ್ ಅಪ್ಪ ಅಂತಂದ್ರೆ ಅಯಾನಿಕ್ ಕಂಪೌಂಡ್ಸ್ ಇನ್ ಎ ಸಾಲಿಡ್ಸ್ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ. ವೈ ಮೀನ್ಸ್ ಯು ಕ್ಯಾನ್ ರೈಟ್ ದಿಸ್ ಆನ್ಸರ್ ಬಿಕಾಸ್ ಫ್ರಮ್ ದಟ್ ಸ್ಟ್ರಕ್ಚರ್. ಓಕೆ, ಬಟ್ ಅಯಾನಿಕ್ ಕಂಪೌಂಡ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಇನ್ ದಿ molten state, but it does not conduct the electricity in solid state, but it will conduct the electricity in what? Molten state. This is possible in the molten state since the electrostatic force of attraction between the positively charged ions are overcome due to the heat. So thus the ions move freely and conduct electricity. So again very important question, why ionic compounds conduct electricity in molten state means you can write this is because molten state, in the molten state the electrostatic force of attraction between positively charged ions overcome due to the ಹೀಟ್. ಸೊ ಏನಾಗ್ತಪ್ಪ ಅಂತಂದರೆ ಇಲ್ಲಿ ಮಾಲ್ಟನ್ ಸ್ಟೇಟ್ ಅಂದರೆ ಏನು ಮಾಡ್ತೀವಿ ನಾವು ಮೆಟಲ್ಸ್ಗಳಿಗೇನು ಹೀಟ್ ಮಾಡ್ತೀವಿ. ಹೀಟ್ ಮಾಡಿದಾಗ ಏನಾಗ್ಲತ್ತದು ಅದು ಕನ್ವರ್ಷನ್ ಆಗ್ತದೆ ಸೆಮಿ ಸಾಲಿಡ್ ಅಥವಾ ಲಿಕ್ವಿಡ್ ಫಾರ್ಮ್ನಾಗ ಕನ್ವರ್ಟ್ ಆಗ್ಲಿತ್ತು. ಆ ಫೆನಮಿನಾಗ ಏನಂತ ಹೇಳ್ಬೋದು ನಾವು ಅಲ್ಲಿ ಮಾಲ್ಟನ್ ಸ್ಟೇಟ್ ಅಂತ ಹೇಳ್ಬೋದಾ. ಮಾಲ್ಟನ್ ಸ್ಟೇಟ್ ಒಳಗೆ ಕಂಪೌಂಡ್ಸ್ಗಳು ಹೀಟ್ ಮಾಡುತ್ತೆ. ಹೀಟ್ ಮಾಡಿದಾಗ ಅದ್ರ ಮೇಲೆ ಏನಂತ ಹೇಳ್ತೀವಿ ನಾವು ಆಗಲೇ ಅಯಾನಿಕ್ ಕಂಪೌಂಡ್ಸ್ ಹ್ಯಾವಿಂಗ್ ವಾಟ್ ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸ್ ಬಿಟ್ವೀನ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದೆ. ಅದು ಸ್ಟ್ರಾಂಗ್ ಅಟ್ರಾಕ್ಟಿವ್ ಫೋರ್ಸನ್ನು ಬ್ರೇಕ್ ಮಾಡ್ತದೆ. ಅದಾಗ ಆ ಹೀಟ್ಲಿಂದ ಬ್ರೇಕ್ ಮಾಡಿದಾಗ ಅಯಾನ್ಸ್ಗಳು ಏನಾಗ್ತಾವೆ ಅವಾಗಲ್ಲಿ ಫ್ರೀಲಿ ಮೂವ್ ಆಗ್ತಾವೆ. ಫ್ರೀಲಿ ಮೂವ್ ಆಗೋದ್ರಿಂದ ಏನು ಕಂಡಕ್ಷನ್ ಆಗ್ತದೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ತದೆ ಅಂತ ಹೇಳ್ಬೋದು. ವೈ molten state having conduction of electricity means they overcoming the heat from the strong force of attraction between positive charged and negative charged ions. So the ions will freely move and they will conduct the electricity. This is the reason. So this is the possible between molten state since the electrostatic force of attraction between the positively charged ions overcome due to the heat. Thus the ions move freely and conduct electricity. This is the answer for that. Okay, what are the properties of ionic compounds? Again we will repeat here. So ಯಾವ properties ಗಳು ionic compounds? The first physical nature, they are solid in state because they having what strong attraction force between positive ion and negative ion. Second point, they having high melting point and boiling point because they need considerable amount of energy to break down their interionic force of attraction. Second, third point, so they having soluble in water and insoluble in kerosene and petrol, right? Next, fourth point, they will conduct the electricity in molten state because they overcome the electrostatic force of attraction by heating and the oppositely charged ions move freely and conduct electricity. Second, the solid state does not conduct electricity because the ions does not move in a solid because they are having what strong rigid
structure. This is the 4 points you have to write whenever they asked the write the properties of ionic compounds. Means these 4 properties you have to write. ಏನು ಪ್ರಾಪರ್ಟೀಸ್ ಬರಿ ಅಂತ ಕೇಳೋದಂತಿಕೋರು. ಅಯೋನಿಕ್ ಕಂಪೌಂಡ್ಸ್ ಪ್ರಾಪರ್ಟಿ ಬರಿ ಅಂದರೆ ಏನು ಬರಿತೀರಿ? ಫಿಸಿಕಲ್ ನೇಚರ್ ಬರಿಬೇಕು, ಮೆಲ್ಟಿಂಗ್ ಪಾಯಿಂಟ್ ಬರಿಬೇಕು, ಮತ್ತು ಸಾಲಿಬಿಲಿಟಿ ಬರಿಬೇಕು, ಮತ್ತು ಕಂಡಕ್ಷನ್ ಆಫ್ ಎಲೆಕ್ಟ್ರಿಸಿಟಿ 4 ಪಾಯಿಂಟ್ ಬರಬೇಕು. ಅದರ್ವೈಸ್ ಸಿಂಗಲ್ ಕ್ವಶನ್ ಕೇಳ್ದಪ್ಪ ಅಂದ್ರೆ ಯಾಕೆ ಸಾಲಿಡ್ ಸ್ಟೇಟ್ನಾಗ ಯಾಕದ ಅಯೋನಿಕ್ ಕಂಪೌಂಡ್ಸ್ಗಳು, ಯಾಕೆ ಹೈ ಮೆಲ್ಟಿಂಗ್ ಪಾಯಿಂಟ್ ಬಾಯ್ಲಿಂಗ್ ಪಾಯಿಂಟ್ ಅದ ಅಂತ ಕೇಳ್ದಂದ್ರೆ, ಅಥವಾ ಎದ್ರಾಗ ಸಾಲಿಬಿಲಿಟಿ ಆಗ್ತಾವೆ, ಅಥವಾ ವೈ ಸಾಲಿಡ್ ಯಾಕೆ ಕಂಡಕ್ಷನ್ ಮಾಡ್ತಾವೆ, ಅಥವಾ ಮೆಲ್ಟಿಂಗ್ ಮತ್ತು ಮಾಲ್ಟನ್ ಸ್ಟೇಟ್ ಯಾಕಲ್ಲಿ ಕಂಡಕ್ಟ್ ಮಾಡ್ತಾ ಎಲೆಕ್ಟ್ರಿಸಿಟಿ ಅಂದ್ರೆ ಅದಕ್ಕೆ ರೀಸನ್ಸ್ ಕೊಡ್ಬೋದು. ಸಿಂಗಲ್ 1 ಮಾರ್ಕ್ಸಿಗೂ ಕೇಳ್ಬೋದು, ಅಥವಾ ಗ್ರೂಪ್ ಆಗಿ ಪ್ರಾಪರ್ಟೀಸನ್ನು ಕೇಳ್ಬೋದು. ಭಾಳಷ್ಟು ಇಂಪಾರ್ಟೆಂಟ್ ಅದ, ಸ್ಟಡಿ ಮಾಡಿರಿ ಭಾಳಷ್ಟು. ನೆಕ್ಸ್ಟ್ ಯಾವ್ದು ಹೇಳ್ಬೋದಪ್ಪ ಅಂದ್ರೆ ನಾವಲ್ಲಿ ಅಕರೆನ್ಸ್ ಆಫ್ ಮೆಟಲ್ಸ್. ಅಗೇನಲ್ಲಿ 1 ಮಾರ್ಕ್ಸಿಂದ 2 ಡೆಫಿನೇಷನ್ಸ್ ಬರ್ತಾವೆ. ಒಂದು ಓರ್ ಅಂತ ಕೇಳ್ತಾನೆ, ಇನ್ನೊಂದೇನು ಕೇಳ್ತಾನಲ್ಲಿ, ಮತ್ತು ಇನ್ನೊಂದೇನು ಕೇಳ್ಬೋದಪ್ಪ ಅಂದ್ರೆ ಮಿನ್ರಲ್ಸ್ ಅಂತ ಕೇಳ್ತಾನೆ. ಮಿನ್ರಲ್ಸ್ 1 ಮಾರ್ಕ್ಸಿಗೆ ಡೆಫಿನೇಷನ್ಸ್ ಕೇಳ್ಬೋದು. ಇನ್ನೊಂದು ಅನದರ್ ಒನ್ ಇಸ್ ಏನು ಕೇಳ್ಬೋದು, ಓರ್ ಅಂತ ಕೇಳ್ಬೋದು. ನೋಡ್ರಿ ಒಂದೊಂದಾಗಿ ನಾವಲ್ಲಿ ಸ್ಟಡಿ ಮಾಡೋಣ. ದ ಅರ್ತ್ ಕ್ರಸ್ಟ್ ದ ಮೇಜರ್ ಸೋರ್ಸ್, the earth crust is the major source of metals. Seawater also contains some soluble salts such as sodium chloride, magnesium chloride, etc. So the whatever the source or minerals we are getting, that all are coming from the water. So from the ಅರ್ತ್ ಸರ್ಫೇಸ್ ಓನ್ಲಿ. ನಾವು ಯಾವುದೇ ಮಿನರಲ್ಸ್ ಆಗಿರ್ಬೋದು, ಎಲ್ಲ ಸಾಲ್ಟ್ಸ್ ಆಗಿರ್ಬೋದು, ಎಲ್ಲಿದು ಅಪ್ಟೈನ್ ಮಾಡ್ಕೊಳ್ತೀವಿ ಆಲ್ಮೋಸ್ಟ್ ಆಲ್. ಸೊ ಅರ್ತ್ ಸರ್ಫೇಸ್ ಒಳಗಿಂದ ಅಥವಾ ಅರ್ತ್ ಕ್ರಸ್ಟ್ ಒಳಗಿಂದ ಏನು ಮಾಡ್ಕೊತೀವಿ, ಅಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡ್ಕೊಳತ್ತೀವಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಸೊ ಯಾವುದಾಗಿರ್ಬೋದು ಸಿ ವಾಟರ್ಲಿಂದ ಏನಾಗ್ಲತ್ತೀವಿ ನಾವು ಅಲ್ಲಿ ಸಮ್ ಸಾಲ್ಯುಬಲ್ ಸಬ್ಸ್ಟೆನ್ಸ್ಗಳು ಏನಾಗ್ತಾವೆ ಅಲ್ಲಿ ಅಬ್ಸರ್ವ್ ಮಾಡ್ತೀವಿ. ಯಾವುದಾಗಿರ್ಬೋದು ಸೋಡಿಯಂ ಕ್ಲೋರೈಡ್ ಆಗಿರ್ಬೋದು, ಮ್ಯಾಗ್ನೀಷಿಯಮ್ ಕ್ಲೋರೈಡ್, ಇವೆಲ್ಲ ಸಮೇನು ಸೀಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋವಾಗಿ ಇರ್ಬೋದು, ಮತ್ತು ಅರ್ತ್ಲಿಂದ ಏನಾಗ್ಲತ್ತ ಅಲ್ಲಿ ಮೇಜರ್ ಕಂಪೋನೆಂಟ್ಸ್ಗಳು ಎಕ್ಸ್ಟ್ರಾಕ್ಟ್ ಮಾಡ್ಕೊಳತ್ತೀವಿ ಅಂತ ಹೇಳ್ಬೋದು. The elements or compounds which occur naturally in the earth crust. The elements which occur. So what is the first definition? What is the minerals? Means we can write the elements from this. You have to write the elements or compounds which occur naturally in the earth crust are known as the minerals. What is the mineral definition? The elements or compounds which occur naturally in the earth crust are called as what? Minerals. Elements or compounds ಏನಾಗ್ತದೆ ನ್ಯಾಚುರಲಿ ಏನಾಗ್ತದೆ ಅರ್ತ್ ಕ್ರಸ್ಟ್ ಒಳಗೆ ಅವೈಲೇಬಲ್ ಆಗಿರ್ತಾವೆ ಅಥವಾ ಪ್ರೆಸೆಂಟ್ ಅವ ಅಂಥವಕ್ಕೆ ಏನಂತ ಕರಿಬೋದು ನಾವು ಇಲ್ಲಿ ಮಿನರಲ್ಸ್ ಅಂತ ಕರಿಬೋದು. ದ ಎಲೆಮೆಂಟ್ಸ್ ಆರ್ ಕಂಪೌಂಡ್ಸ್ ವಿಚ್ ಆಕರ್ ನ್ಯಾಚುರಲಿ ಇನ್ ದಿ ಅರ್ತ್ ಕ್ರಸ್ಟ್ ಆರ್ ನೋನ್ ಆಸ್ ವಾಟ್? ಮಿನರಲ್ಸ್. ಸೊ ಇದಕ್ಕೆ ಮಿನರಲ್ಸ್ ಅಂತ ಹೇಳ್ಬೋದು. 1 ಮಾರ್ಕ್ಸಿಗೆ ಕೇಳ್ತಿರ್ಬೋದು ಮಿನರಲ್ಸ್ ಅಂದ್ರೆ ಏನಂತ. ಸೊ at some places minerals obtained or contain very high percentage of particular metal. The metal can be profitably extracted from it. These minerals are called as the ores. Again, next definition, what is ore means we can write. So at some places, some particular places, minerals contain a very high percentage of particular metal, and the metal can be profitably extracted from it. These metals are called as what? Ore. ಯಾವುದೇ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಒಳಗೆ ಒಂದು ಪರ್ಟಿಕ್ಯುಲರ್ ಮೆಟಲ್ ಹೈ ಪರ್ಸೆಂಟೇಜ್ ಆಫ್ ಏನಾಗ್ಯದಲ್ಲಿ ಪರ್ಟಿಕ್ಯುಲರ್ ಮೆಟಲ್ ಒಬ್ಟೇನ್ ಮಾಡ್ಕೊಂಡದ ಅಥವಾ ಕಂಬೈನ್ ಆಗ್ಯದ. ಆ ಮೆಟಲನ್ನು ಪ್ರಾಫಿಟೇಬಲಿ ಅಂದ್ರೆ ಪ್ರಾಫಿಟ್ ಆಗ್ಬೇಕು ನಾವು. ಆ ಪ್ರಾಫಿಟೇಬಲಿ ಗುಡ್ ವೇ ಒಳಗೆ ನಾವು ಎಕ್ಸ್ಟ್ರಾಕ್ಟ್ ಮಾಡೋ ಫೆನೋಮೆನಾಗ ಏನಂತ ಕರಿಬೋದು? ores ಅಂತ ಕರಿಬೋದು. ಏನಂತ ಹೇಳ್ತಾನೆ, ವಾಟ್ ಈಸ್ ಡೆಫಿನೇಷನ್ ಆಫ್ ores? ಅಟ್ ಸಮ್ ಪ್ಲೇಸಸ್ ಮೆಟಲ್ ಕಂಟೈನ್ ಹೈ ಪರ್ಸೆಂಟೇಜ್ ಆಫ್ ಪರ್ಟಿಕ್ಯುಲರ್ ಮೆಟಲ್ ದಟ್ ಕ್ಯಾನ್ ಬಿ ಪ್ರಾಫಿಟೇಬಲಿ ಎಕ್ಸ್ಟ್ರಾಕ್ಟೆಡ್ ಮೀನ್ಸ್ ಸಪ್ರೇಟ್ ಮಾಡೋದು, ಡಿಸ್ಟಿಂಗ್ವಿಷ್ ಮಾಡೋದು. ಡಿಸ್ಟಿಂಗ್ವಿಷ್ ಮಾಡೋ ಫೆನಾಮಿನಾಗ ಏನಂತ ಕರಿಬೋದು ನಾವು ಅಲ್ಲಿ? ಓರ್ಸ್ ಅಂತ ಕರಿಬೋದು. ಸೊ ಏನಂತ ಹೇಳ್ಬೋದು ಇಲ್ಲಿ ನಾವು ಅಲ್ಲಿ ಎಕ್ಸ್ಟ್ರಾಕ್ಷನ್ ಮಾಡ್ಬೋದು. ಈ ಮೆಥಡಿಗೆ ಏನಂತ ಕರಿಬೋದು ನಾವು ಅಲ್ಲಿ? ಮಿನರಲ್ಸ್ ಅಂತ ಕರಿಬೋದು. ಸೊ ಮಿನರಲ್ಸ್ ಅಂದರೆ ಏನಂತ ಹೇಳ್ಬೋದು? A metal contain high percentage of particular metal that can be what? Profitably extracted is called as what? Minerals. It's called as what? Ores. ಒಂದು ಮಿನರಲ್ಸ್ ಏನು ಕಂಟೈನ್ ಮಾಡಿರುತ್ತೆ, ಒಂದು ಪರ್ಟಿಕ್ಯುಲರ್ ಮೆಟಲ್ ಹೈ ಪರ್ಸೆಂಟೇಜ್ ಒಳಗೆ ಕಂಟೈನ್ ಮಾಡಿರುತ್ತೆ. ಆ ಮೆಟಲ್ನ ಸಪ್ರೇಷನ್ ಮಾಡೋದು, ಡಿಸ್ಟಿಂಗ್ವಿಷ್ ಮಾಡೋ ಮೆಥಡಿಗೆ ಏನಂತ ಕರಿಬೋದು ನಾವು ಅಲ್ಲಿ? ಓರ್ಸ್ ಅಂತ ಕರಿಬೋದು. ಅದೇ ರೀತಿಯಾಗಿ ಇಲ್ಲಿ ಮಿನರಲ್ಸ್ ಅಂದ್ರೆ ಏನಂತ ಕೇಳಿದ್ರೆ, ಸೊ ಏನಾಗ್ಯದಪ್ಪ ಅಂದರೆ ಇದು ನ್ಯಾಚುರಲಿ ಅರ್ತ್ ಕ್ರಸ್ಟ್ ಒಳಗೆ ಅವೈಲೇಬಲ್ ಇರ್ತದೆ. ಅದಕ್ಕೆ ಏನಂತ ಕರಿಬೋದು ನಾವು ಅಲ್ಲಿ? ಮಿನರಲ್ಸ್ ಅಂತ ಕರಿಬೋದು. ಸೊ ಇನ್ ನೆಕ್ಸ್ಟ್ ಕ್ಲಾಸ್ನಾಗ ವಿಲ್ ಸ್ಟಡಿ ಅಬೌಟ್ ದಿ ವಾಟ್? ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್. ನೆಕ್ಸ್ಟ್ ಕ್ಲಾಸನ್ನು ಏನು ಮಾಡೋಮಲ್ಲಿ
ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸನ್ನು ಸ್ಟಡಿ ಮಾಡೋಣ. ಇದನ್ನು ಭಾಳಷ್ಟು ಇಂಪಾರ್ಟೆಂಟ್. ಇದನ್ನ ಎಕ್ಸಾಮ್ ಒಳಗೆ ಭಾಳಷ್ಟು ಟೈಮ್ ಕೇಳ್ತಿರ್ತಿದ್ದಾನೆ ಇವತ್ತಿನ ಕ್ಲಾಸ್ನಾಗ. ಸೊ ಪ್ರಾಪರ್ಟೀಸ್ ಆಫ್ ಅಯೋನಿಕ್ ಕಾಂಪೌಂಡ್ಸ್ ಮತ್ತು ಈ ಡಯಾಗ್ರಾಮ್ ಭಾಳಷ್ಟು ಇಂಪಾರ್ಟೆಂಟ್ ಅದ ನೋಡಿರಿ. ಇದು ಪ್ರಾಕ್ಟೀಸ್ ಮಾಡಿರಿ ಮನೆಗಡೆ. ಸೊ ಇಲ್ಲಿ ಇದು ಭಾಳಷ್ಟು ಡಯಾಗ್ರಾಮ್ ಇಂಪಾರ್ಟೆಂಟ್. ಮತ್ತು ನೆಕ್ಸ್ಟ್ ಮತ್ತು ಯಾವುದಪ್ಪ ಅಂತಂದ್ರೆ ಇವು ಪ್ರಾಪರ್ಟೀಸ್ ಭಾಳಷ್ಟು ಇಂಪಾರ್ಟೆಂಟ್. ಎಕ್ಸಾಮ್ನಾಗ ಭಾಳಷ್ಟು ಸರ್ತಿ ರಿಪೀಟ್ ಆಗ್ಯದ. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿರಿ. ಸೊ ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ವಿಡಿಯೋಗಳು ನಿಮಗೆ ಭಾಳಷ್ಟು ಚಲೋ ಅನಿಸಿತಪ್ಪ ಅಂದರೆ, ನಿಮಗೆ ತಿಳಿದಿತ್ತಪ್ಪ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಗೆಳೆಯರ ಜೊತೆಯನ್ನು ಶೇರ್ ಮಾಡ್ಕೊರಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಸಪೋರ್ಟ್ ನಮ್ಗೆ ಭಾಳ ಪ್ರಾಮುಖ್ಯತೆ ಅದ. ನಿಮ್ಮ ಸಪೋರ್ಟ್ ನಮ್ಗೆ ಹಾಗೆ ತೋರಿಸ್ತೀರಿ. ಓಕೆ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಧನ್ಯವಾದಗಳು.